ಮುದ್ರಣ ಕಾಶಿ ಗದಗ್ನಲ್ಲೂ ಅಯೋಧ್ಯೆಯ ಮಾದರಿಯ ಗಣೇಶ ಮೂರ್ತಿ ಪ್ರತಿಷ್ಠಾಪಿಸಲಾಗಿದೆ. ನಗರದ ಕೆಶಿರಾಣಿ ರಸ್ತೆಯಲ್ಲಿ ಆದರ್ಶ ಗಜಾನೋತ್ಸವ ಸಮಿತಿಯಿಂದ ಈ ಬಾಲ ಗಣೇಶನನ್ನು ಪ್ರತಿಷ್ಠಾಪಿಸಲಾಗಿದೆ. ಅಯೋಧ್ಯೆಯಲ್ಲಿನ ಬಾಲ ಶ್ರೀರಾಮನ ಹೋಲುವಂತೆ ಗದಗ್ನಲ್ಲೂ ಥೇಟ್ ಬಾಲ ಗಣೇಶನನ್ನು ಪ್ರತಿಷ್ಠಾಪಿಸಿದ್ದಾರೆ. ಕಳೆದ 31 ಪ್ರತಿ ವರ್ಷ ಪರಿಸರ ಸ್ನೇಹಿ ಗಣೇಶನನ್ನು ಇಡುತ್ತಾ ಬರುತ್ತಿದ್ದರು. ಆಯಾ ವರ್ಷಗಳಲ್ಲಿ ನಡೆದ ಘಟನಾವಳಿಗಳನ್ನು ಆಧರಿಸಿ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಮಾಡುತ್ತಾ ಬಂದಿದ್ದಾರೆ. ಇದೀಗ ಈ ವರ್ಷ ಬಾಲ ಶ್ರೀರಾಮನನ್ನು ಹೋಲುವ ರೀತಿ ಗಣಪತಿಯನ್ನು ಕೂರಿಸುವ ಮೂಲಕ ತಮ್ಮ ಗೆಳೆಯರ ಬಳಗದ ಪರಂಪರೆಯನ್ನು ಮುಂದುವರಿಸುತ್ತಿದ್ದಾರೆ. ಇವರು ಹೊರಗಡೆಯಿಂದ ಗಣೇಶ ಮೂರ್ತಿ ಖರೀದಿಸುವುದಿಲ್ಲ. ಆದರ್ಶ ಗಜಾನೋತ್ಸವ ಸಮಿತಿಯವರೇ ಒಟ್ಟಾಗಿ ವಿಘ್ನ ನಿವಾರಕನ ವಿಗ್ರಹ ಮಾಡುತ್ತಾ ಬಂದಿರುವುದು ಮತ್ತೊಂದು ವಿಶೇಷವಾಗಿದೆ. ಆದರ್ಶ ಗಜಾನೋತ್ಸವ ಸಮಿತಿಯ ಸದಸ್ಯರು 9 ದಿನಗಳ ಕಾಲ ಪ್ರತಿಷ್ಠಾಪನೆ ಮಾಡಿ ಪ್ರತಿನಿತ್ಯ ಮೂರು ವೇಳೆ ವಿಶೇಷ ಪೂಜೆ ನೆರವೇರಿಸುತ್ತಾರೆ. 7ನೇ ದಿನ ಮಹಾ ಅನ್ನ ಸಂತರ್ಪಣೆ ಏರ್ಪಡಿಸಿ ಸಾವಿರಾರು ಜನರಿಗೆ ಭೋಜನದ ವ್ಯವಸ್ಥೆ ಮಾಡುತ್ತಾರೆ. ಏರಿಯಾದ ಹಿರಿಯರು, ಯುವಕರು, ಯುವತಿಯರು, ಮಹಿಳೆಯರು ಈ ಗಜಾನೋತ್ಸವದಲ್ಲಿ ಪಾಲ್ಗೊಂಡು ತಮ್ಮ ಭಕ್ತಿ ಸೇವೆಯನ್ನು ಮಾಡುತ್ತಾ ಬಂದಿದ್ದಾರೆ. ಭಕ್ತಾದಿಗಳ ಊಟ ಆದ್ಮೇಲೆ ಪ್ಲೇಟ್ ಅನ್ನ ನೀರಿನ ಟ್ಯಾಂಕ್ ಕಡೆ ಇಡಬೇಕ. ಸ್ವಲ್ಪ ಸೈಡ್ ನಿಂದ್ರಿ, ಆರಾಮ್ ನೆರಳಿ. ಭಕ್ತಾದಿಗಳು ಇಲ್ಲಿ ಒಳಗೆ ಹೋಗ್ಬೇಕ್ರಿ ಸರ್, ಇಲ್ಲಿ ಸೈಡ್ ನಿಂದ್ರ ಮಾಡ್ರಿ. ಬಸವರ ನಿಮ್ ಬಾಜು ನಿಂತವ್ರಿಗೆಲ್ಲ ಹೇಳ್ಬೇಕು ನೀವು. ಸಾಗರ್ ಅಕ್ಸಿಮನಿಯವರ ಅಲ್ಲಿ ನಿಂತವ್ರಿಗೆ ಹೇಳ್ರಿ ಊಟ. ಕಾರ್ಯಕರ್ತರ ಸ್ವಲ್ಪ ನೀಡ್ರಿ, ಬಾಳ್ ನೀಡ್ಬೇಡ್ರಿ, ಊಟ ವೇಸ್ಟ್ ಮಾಡೋ ಅಂತಾರ.